ಇವರು ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ಏನೋ ತಿನ್ಕೊಂತ ಕುಂತಿರ್ತಾರೆ. ಏನವ್ವ ಇವ್ರು ಇನ್ನೂ ಬರಲೇ ಇಲ್ವಲ್ಲ ಅಂತ, ಬರ್ತಾರೆ ಕಣೆ ತಗೋ ತಿನ್ನು ಅಂತೆಲ್ಲ ಏನೋ ತಿನ್ಕೊಂತ ಕುಂತಿರ್ತಾರೆ ಅವರಿಬ್ಬರು. ಬರ್ತಾರೆ ಅವ್ರು ಚಿತ್ರಾನು ಅವರಮ್ಮ ಈಶ್ವರಿ ಇಬ್ಬರು ಬರ್ತಾರೆ. ಇಬ್ಬರು ಬಂದಿದ್ದು ನೋಡಿ ನೋಡ್ದೇನವ ಅಂತೆಲ್ಲ ಹೇಳಿದ್ರು. ನಾವಿಲ್ಲಿ ಅವ್ರ ಮಗನ ಮುಖವಾಡ ಕಳಚಿ ಬಣ್ಣ ಬಯಲು ಮಾಡ್ಬೇಕು ಅಂದ್ಕೊಂಡ್ರೆ ಇಲ್ಲಿ ಅವ್ವ ಮಗಳು ಇನ್ನೊಂದು ಲೇಯರ್ ಬಣ್ಣ ಹಚ್ಕೊಂಡು ಬರ್ತಾರ ಅಂತೆಲ್ಲ ಹೇಳಿ ಅವ್ರು ತಮಾಷೆ ಮಾಡ್ಕೊತ ಒಬ್ರಿಗೊಬ್ರು ಹೊಡ್ಕೊತ, ಲೇ ವಿನಂತ್ರಿ ಮಖದ ಮೇಲೆ ಬಣ್ಣ ಬಳಸ್ಕೊಬಂದ ಆ ಹಣೆ ಮೇಲೆ ಅದೃಷ್ಟ ಬರ್ಸ್ಕೊಂಬರೋಕ್ಕಾಗುತ್ತೆ ಅಂತೆಲ್ಲ ಹೇಳಿ ಮಾತಾಡ್ತಾರೆ. ಏನೋ ತಿನ್ಕೊಂತ ಕುಂತಿರ್ತಾರೆ ಕಟ್ಟೆ ಮೇಲೆ. ಅದೇ ಟೈಮಿಗೆ ಅಯ್ಯೋ 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 ಅದಕ್ಕೆ ಬಂದಪ್ಪ ಅಪ್ಪ, ನಿಮ್ಮನ್ನು ನೋಡಿದರೆ ಅಯ್ಯೋ ಅನಿಸುತ್ತೆ ನನಗೆ. ನೀವು ನೋಡಿದರೆ ಮೇಕಪ್ ಮಾಡಿಸ್ಕೊಂಡು ಮಿಂಚ್ಕೊಂಡು ಖುಷಿಯಾಗಿ ಬರ್ತಾಯಿದ್ದೀರಿ, ಆದರೆ ಆ ಖುಷಿನ ಅನುಭವಿಸೋ ನಿಮಗೆ ಯೋಗನೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಯಾಕೆ ಅತ್ತಿಗೆ ನಿಮ್ಮ ಹಣೆ ಬರನೇ ಸರಿ ಇಲ್ಲ ಅನಿಸುತ್ತೆ ಅಂತೆಲ್ಲ ಹೇಳಿದಾಗ, ಸಾವಿತ್ರಿ ನಿಮ್ಮ ಹಣೆ ಬರ ಸರಿ ಇಲ್ಲ ಸಂದಾಗಿರುತ್ತೆ ಅಂತೆಲ್ಲ ಹೇಳ್ತಾಳ. ಅಂಥ ದೊಡ್ಡ ಮನೆ ಸಂಬಂಧ ಸಿಕ್ಕಿರ್ಬೇಕಾದ್ರೆ ನಮ್ಮ ಸಂತೋಷಕ್ಕೆ ಏನೇ ಕಮ್ಮಿ ಅಂತೆಲ್ಲ ಹೇಳ್ತಾರೆ. ಸಂಬಂಧ ಕೂಡಿ ಬರೋದು ಮುಖ್ಯ ಅಲ್ಲತ್ತೆ, ಆ ಕೂಡಿ ಬಂದ ಸಂಬಂಧನ ಸೊಸೆ ಆಗೋ ತನಕ ಇರೋದು ಮುಖ್ಯ ಅಂತೆಲ್ಲ ಹೇಳ್ತಾರೆ. ಲೇ ವಿನಂತಿ ಮದುವೆ ನಿಶ್ಚಯ ಆಗಿ ಅದೇ ಎಲ್ಲನೂ ತಯಾರಿ ನಡೀತಾ ಇದೆ ಅಂದಾಗ ಅದು ಸೊಸೆ ಆಗದೆ ಇನ್ನೇನು ಅಂತ ನೀವು ಎಷ್ಟೇ ಒಳ್ಳೆ ಮಾಡ್ಬೇಕನ್ಸದೆ ಈ ಜಾತಕದಲ್ಲಿ ಕೆಟ್ಟ ಗ್ರಹಗತಿ ಮತ್ತು ಮನಸ್ಸಲ್ಲಿರೋ ಕೆಟ್ಟದು ಅದು ಅಂತ ಯಾವುದೇ ಕಾರಣಕ್ಕೂ ಆ ಮನುಷ್ಯನ ಒಳ್ಳೆಯದಾಗಿ ಬಿಡೋಕಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಅವನು ಸುಮ್ಮನೆ ಇದ್ದರೂ ಆ ಗ್ರಹಗತಿಗಳು ಅವನ್ನ ಕೆಡಿಸ್ತಾನೇ ಇರ್ತಾವ ಅಂತೆಲ್ಲ ಹೇಳಿದ್ರು. ಸಾವಿತ್ರಿ ನನಗೆ ಹಿಂಗೆ ಸುತ್ತಿ ಮಾತಾಡ್ಸೋ ವಿಷಯ ಯಾರ್ಯಾರನ್ನ ಕೆಡಿಸಿದ್ರೆ ಅಂತ ಹೇಳಿದರೆ ಒಳ್ಳೇದು. ಅದು ಏನಿಲ್ಲ ಆತೆ, ನಿಮ್ಮ ಭಾವಿ ಸೊಸೆ ಮನೆಗೆ ಬಂದಿದ್ರು ಅಂತೆಲ್ಲ ಹೇಳ್ತಾರೆ. ಆವಾಗ ಬಂದಳು ಪಾಪ ಮಾಡ್ಕೊಂಡು ಹಂಗೆ ಹೊಂಟೋದ್ಲು ಅಂದಾಗ ಅವಳು ಯಾಕೆ ಇಲ್ಲಿ ಬಂದಿದ್ಲು ಅಂತೆಲ್ಲ ಹೇಳ್ತಾ, ಅಂದರೆ ಏನು ಫಿಟ್ಟಿಂಗ್ ಇಟ್ಟೆ ಕಳಿಸಿರಿ ಅಂತೆಲ್ಲ ಹೇಳ್ತಾರೆ. ಏನನ್ನ ಮಾತಾಡಬೇಡ ಅಂತೆಲ್ಲ ಹೇಳಿ ಕೋಪ ಮಾಡ್ಕೊಂಡು ಈಶ್ವರಿ ಮಗಳು ಒಳಗೆ ಹೋದಾಗ ಸುಭಾಷ ರೂಮ್ ಒಳಗಿರ್ತಾನೆ. ಸುಭಾಷ ರೂಮ್ ಒಳಗಿದ್ದಿದ್ದು ನೋಡಿ ನಿನ್ನೆ ಕೇಳ್ತಾನೆ ಬಗಳು ಅಂತೆಲ್ಲ ಹೇಳ್ತಾನೆ. ಅದು ಅಮ್ಮ ಅಂತ. ಸುಭಾಷ ನೀನೇನು ತಪ್ಪು ಮಾಡಿಲ್ಲ ತಾನೇ, ಅವಳು ಕೋಪ ಬರಂಗೆ ನೀನು ನಡ್ಕೊತಿಲ್ಲ ತಾನೇ ಅಂತ ಚಿತ್ರ ಕೇಳ್ತಾಳೆ. ಚಿತ್ರ ಕೇಳಿದಾಗ ಸುಮ್ಮನೆ ಇರ್ತಾನೆ, ಮುಖ ತಗ್ಗಿಸ್ತಾನೆ. ತಲೆ ತಗ್ಗಿಸಿದ್ರು ಅವ್ರ ಅಮ್ಮ ಕೋಪ ಮಾಡ್ಕೊಂಡು ಕ್ಷಮಿಸ್ಬೇಕು, ಅಮ್ಮ ನನ್ನ ಕ್ಷಮಿಸಂದ. ಯಾಕಲ ಅಂತ ಕೇಳ್ತಾಳೆ ಅವರಮ್ಮ. ಕೂತು ಗೀಸ್ಗಿ ಸಾಯಿಸ್ಬಿಡ್ತೀನಿ, ಹೇಳ್ದ ಅಮ್ಮ ಹೇಳ್ತೀನಮ್ಮ ಎಲ್ಲ ಹೇಳ್ಬಿಡ್ತೀನಿ ಅಂತೆಲ್ಲ. ಅದು ವಿನಂತ್ರಿ ನನ್ನ ಜೊತೆ ಕ್ಲೋಸ್ ಇರೋಂಗೆ ಮಾಡಿ ಅದನ್ನು ನಾವೇ ನೋಡೋಂಗೆ ಮಾಡಿಬಿಟ್ಲು ಕಣವ ಅಂತೆಲ್ಲ ಹೇಳಿದಾಗ ಸಾವಿತ್ರಿ ಒಂದೊಂದೇ ಸ್ಟೆಪ್ ಹಿಂದಕ್ಕೆ ಹೋಗ್ದಾಳ. ಕುಸ್ತು ಹಿಂದಕ್ಕೆ ಹೋಗಿ ಸುಳ್ಳು ಹೇಳ್ತೀಯ ಅದೇ ಸಾವಿತ್ರಿ ಎಂಥವಳು, ಅಮ್ಮ ಮಗಳೇ ಎಂಥವಳು ಅಂತ ನಿನಗೆ ಗೊತ್ತಲ್ಲ ಅಂದ. ಅವಳು ಎಂಥವಳು ಅನ್ನೋ ಗೊತ್ತೋದಕ್ಕಿಂತ ನೀನು ಎಂಥವಳು ಅಂತ ಗೊತ್ತು ನನಗೆ. ಸತ್ಯ ಹೇಳಿದರೆ ಸರಿ, ಇಲ್ಲಾಂದರೆ ಕೊಂದಾಕ್ಬಿಡ್ತೀನಿ ನಿನ್ನನ್ನು ಅಂತೆಲ್ಲ ಹೇಳ್ತಾ ಹೇಳು ಅಂತ ಕೈ ಎತ್ತುತ್ತಾರೆ. ಎಲ್ಲ ಸತ್ಯ ಹೇಳ್ಬಿಡ್ತೀನಿ ಕಣ್ಮ, ಅದೇ ತಾನಾಯಿತು ಅಂತಂದರೆ ಅಂತೆಲ್ಲ ಹೇಳಿದಾಗ ಸಾವಿತ್ರಿ ಟವಲ್ ಏಟೊಂದು ಕಲಿತದಾನೆ ಹೊಸಿ ಟವಲ್ ಮರೆತು ಬಿಟ್ಟು ಟವಲ್ ಕೊಡೋದು ಆತನೇ ಟವಲ್ ಕೊಟ್ಟಂಗೆ ಮಾಡಿ ಆಮೇಲೆ ಸಾವಿತ್ರಿ ಅಂತೆಲ್ಲ ಹೇಳಿದಾಗ ಆ ರೂಮಿಂದ ಕದ್ದಿ ನೋಡಿರೋದು ಅದು ಎಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ತೋರಿಸಿ ಹೆಂಗೋ ನಾಳೆ ಅಟ್ಟೆಯಲ್ಲಿ ಯಾರು ಕೆರಕದೆ ಎಲ್ಲ ಆಚೆ ಕಡೆ ಹೋಗಿರ್ತಾರೆ. ಆಗ ನಾನೇನು ಇಬ್ಬರೇ ಆಗಲೇ ಫೋನ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದೆ. ಸಾವಿತ್ರಿ ಹೆದರ್ಕೊಂಡು ಎದೆ ಹೊಡೆದು ಹಿಂದೆ ಹೋಗ್ತಾನೆ ಇರ್ತಾ. ವಿನಂತ್ರಿ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾನೆ, ಇಲ್ಲ ಅನ್ಬೇಡ ಒಂದೇ ಒಂದು ಮುತ್ತು ಅಂತೆಲ್ಲ ಹೇಳಿ ಮುಂದೆ ಹೋದಂಗೆ ಅದೇ ಟೈಮಿಗೆ ನಾವೇ ಡೋರ್ ತಗೊಂಡು ಒಳಗಡೆ ಬಂದಿದ್ದು ಅಂತ ಅಷ್ಟೇ ತೋರಿಸ್ತಾರ. ನಾವೇ ಕೆನ್ನೆಗೊಳಿದಿದ್ದು ಅಥವಾ ಇನ್ನೇನೋ ಆಸ್ತಿಗಾಗೆ ಯಾಕೋ ಹಿಂಗೆ ಹೊಟ್ಟೆ ಉರಿಸಿ ಸಾಯಿಸ್ತೀವಿ ಅಥೂ ಅಂತೇಳಿ ಮಂಚದ ಮೇಲೆ ಬಿಸಾಕಿ ಕತ್ತಿಸಿಬಿಡ್ತಾ. ಬೀದಿ ನಾಯಿಗಿಂತ ಕಡೆಯಲು ನೀನು ಅಂತೆಲ್ಲ ಹೇಳಿದೆ. ಅಲ್ಲ ಕಣ್ಲ 18ನೇ ತಾರೀಕಿಗೆ ಮದುವೆ ಮಾಡ್ಕೊಂಡು ಇಂಥ ಕಚಡ ಕೆಲಸ ಮಾಡೋಕೆ ನಿನಗೆ ಏನು ತಗೊಂಡು ಹೊಡಿಲಿ ಹೇಳಂತ ಕತ್ತಿಸಿ ಇಡೀ ಗಿಣಿಗೆಲ್ದಂಗೆ ಹೇಳಿದ್ನಲ್ಲಿಗೆ ತಿರ್ಗಾ ಮಣ್ಣು ತಿನ್ನೋ ಕೆಲಸ ಮಾಡಿದ್ವಿ ಸಾಯಿ ಪಾಪ ನನ್ನ ಮಗನೇ ಅಂತ ಹೇಳಿ ಹೊಡಿತಾ ಇರ್ತಾರೆ. ಎಲ್ಲ ಹಾಳು ಮಾಡಿಬಿಟ್ಟು ಅಂತೆಲ್ಲ ಹೇಳಿ ಅವರಮ್ಮ ಕೋಪ ಮಾಡ್ಕೊತ ಕಾಲು ಹಿಡ್ಕೊಂಡು
ಅವ ನೀನು ಹೇಗೆ ಮಾಡೋಕೆ ಹೋದ್ರು ಎಲ್ಲ ಕೊಟ್ಟು ಹೋಯ್ತದೆ ಕಣವ ಅಂತೆಲ್ಲ ಹೇಳ್ದ. ಪ್ಲೀಸ್ ಅಮ್ಮ ಅಂತ ಕಾಲು ಹಿಡ್ಕೊಂಡು ಅವಳು ಈಗಾಗಲೇ ಮನೇಲಿ ಹೇಳ್ಬಿಟ್ಟಿರ್ತಾಳೆ ಅಂತ ಕಾಲು ಹಿಡ್ಕೊಂತ, ಅಮ್ಮ ಪ್ಲೀಸ್ ಇನ್ಯಾವುದಿಂತ ತಪ್ಪು ಮಾಡೋಕ್ಕಿಲ್ಲಮ್ಮ, ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಮ್ಮ, ಪ್ಲೀಸ್ ಅಮ್ಮ ಅಂತೆಲ್ಲ ಹೇಳಿದೆ. ಕೈ ಕಾಲೆಲ್ಲ ಹಿಡ್ಕೊತಾನೆ. ಫೋನ್ ಮಾಡಿ ಕೊಡವ ಅಂತ, ನಾನು ಕಣವ ಈಶ್ವರಿ ಅಂತೆಲ್ಲ ಹೇಳಿ ಮಾತಾಡ್ತಾ, ಗೊತ್ತಾಯ್ತು ಹೇಳಿ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಈ ಕಡೆ ನವ್ಯ, ಅದು ನಿನ್ನ ಕೋಪ ಬಂದಿದೆ ಸಂದಾಗ ಗೊತ್ತವ ಅಂತೆಲ್ಲ, ಆದರೆ ಯಾವುದಕ್ಕೂ ನೀನು ನಂಬಕ್ಕೆ ಹೋಗ್ಬೇಡ, ಅವ್ವ ಮಗಳಿದಾರಲ್ಲ ನನ್ನ ಮಗ ಶಾನೆ ಒಳ್ಳೆಯನ್ ಕಣವ ಅಂತ, ಅವ್ವ ಮಗಳಿದಾರೆ ನೋಡು ಅವರು ಶಾನೆ ದಗಲ್ ಬಾಜಿಗಳವರು ಅಂತೆಲ್ಲ ಹೇಳ್ತಾರೆ. ಮೊದಲೇ ಹಿಂಗೆ ಕಣವ, ನಮ್ಮ ಭದ್ರನ ಮೇಲೆ ಆರೋಪ ಹೊರಿಸಿದ್ರು, ಮನೆ ಆಳು ಕೆಲಸ ಮಾಡಿದರು, ಮತ್ತು ಆಮೇಲೆ ಆವಾಗ ಶೆಡ್ಡಿಂದ ಆಚೆ ಇಟ್ಟಿದ್ವಿ, ಅವ್ರದ್ದು ತಪ್ಪು ಅಂತ ಗೊತ್ತಾಯ್ತು, ಮನೆಯಿಂದ ಶೆಡ್ಗೆ ಹಾಕಿದ್ವಿ ಕಣವ ಅವ್ರನ್ನ, ಮತ್ತೆ ಇವಾಗ ಒಳಗಿದ್ದಾರೆ ಅಂತೆಲ್ಲ ಹೇಳ್ದ. ಈಗಲೂ ಅದೇ ಗೇಮ್ ಮಾಡಿದಾನೆ ನನ್ನ ಮಗನ ಜೊತೆ, ನಿನ್ನ ಮದುವೆ ನಿಲ್ಲಿಸ್ಬೇಕು ಈಟೆಲ್ಲ ಮಾಡಾರ ಕಣವ ಅಂತ. 420ಗಳು ಕಣವ ಅವರು, 420ಗಳು ಅವರೆಲ್ಲ, ನಿಮ್ಮ ಮಗ ದೊಡ್ಡ 420 ಅಂತೆಲ್ಲ ಹೇಳಿ ಬೈದು ಬಿಡ್ತಾರೆ. ಅವರು ಬೈದಾಗ ಮನಸ್ಸಾಕ್ಷಿನೇ ಇಲ್ಲದೆ ಇರೋ ಲಫಂಗ ಅವನು ಅಂತೆಲ್ಲ ಹೇಳಿ ಬೈದೆ. ಇದೇ ರೀತಿ ಎಷ್ಟು ಜನ ಹುಡುಗಿಯರಿಗೆ ಮೋಸ ಮಾಡಿದನೋ ಏನೋ ಅಂತೆಲ್ಲ ಹೇಳಿ ಅವ್ರು ನಾವೇ ಬೈತಾರೆ. ನನ್ನ ಜೊತೆನೇ ಪ್ರೀತಿ ಅಂತ ನಾಟಕ ಮಾಡ್ತಾನೆ, ಬೇರೆ ಹುಡುಗಿಯರನ್ನ ಬಿಟ್ಟಿರ್ತಾನೆ ಅಂದರೆ ತಾನು MLA ಮಗಳಲ್ಲ, ಚಿಕ್ಕ ಮಕ್ಕಳ ಥರ ಒಂದು ಡೈಲಾಗ್ ಕಲ್ತ್ಕೊಂಡು ಅದನ್ನೇ ಎಲ್ಲರ ಹತ್ರ ಹೇಳ್ಕೊಂಡು ಫ್ಲರ್ಟ್ ಮಾಡ್ಕೊಂಡು ಆಟ ಆಡ್ತಾಯಿದ್ದಾನೆ. ಛೀ ಏನವ ಹಿಂಗೆ ಮಾತಾಡ್ತಾ ಇದೀಯಾ, ನನ್ನ ಮಗ ಶಾನೆ ಅಮಾಯಕ ಕಣವ ಅಂತ ಅಂಥವನು ಸಪೋರ್ಟ್ ಮಾಡಿ ನನ್ನ ತಲೆ ಕಟ್ಟಕ್ಕೆ ನೋಡ್ತಿದ್ದೀರ, ಆತ್ಮಸಾಕ್ಷಿ ಅನ್ನೋದಿಲ್ವಾ ನಿಮಗೆ ಅಂತೆಲ್ಲ ಹೇಳಿ ಚೆನ್ನಾಗಿ ನೀರು ಇಳಿಸಿಬಿಡ್ತಾಳೆ. ನನ್ನ ಲೈಫ್ನಲ್ಲಿ ಆಟ ಆಡೋಕ್ಕೆ ಬಂದಿದೆ, ಅದು ಪರಿಣಾಮ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ ಅಂತೆಲ್ಲ ಹೇಳಿ ಅವರು ಫೋನ್ ಕಟ್ ಮಾಡಿಬಿಡ್ತಾರೆ. ನವ್ಯ ಅಂತೆಲ್ಲ ಹೇಳ್ತಾರೆ. ಇವರು ಸಾವಿತ್ರಿ ಕೋಪ ನೆತ್ತಿಗೆ ಇರ್ತೈತಿ, ಇನ್ನೇನು ಮಗನ ಕೈ ಕಾಲು ಮುರಿಯೋಷ್ಟು ಕೋಪ ಬಂದಿರ್ತದೆ ಅವರಿಗೆ, ಕಾಲಲ್ಲಿ ಹಿಡ್ದು ಎತ್ತಿ ಬಿಡ್ತಾರೆ. ನನ್ನ ಆಸೆ ಕನಸಿಗೆಲ್ಲ ಸಮಾಧಿ ಕಟ್ಟಿದೆಲ್ಲ ನೀನು, ಏನೋ ಬಂದಿದೆ, ಯಾಕೆ ಹಿಂಗೆ ಹೊಟ್ಟೆ ಉರಿಸಿ ಸಾಯಿಸ್ತಾ ಇದ್ದೆ, ಏನು ಬಂದಿದೆ ಮಂಚದ ಮೇಲೆ ಹಾಕಿ ಮತ್ತೆ ಹೊಡಿತಾ ಇರ್ತಾರೆ. ಮತ್ತೆ ಸಿಕ್ಕಾಪಟ್ಟೆ ಹೊಡೆದಾಗ ಆ ಕಡೆ ಅಳ್ತಾ ಇರ್ತಾರೆ. ಅವರು ಅಳ್ತಾ ಇರ್ಬೇಕಾದ್ರೆ ಭದ್ರ ಇಲ್ಲಿ ದೇವ್ರಿಗೆ ಕೈ ಮುಗಿತಾ ಇರ್ತಾನೆ. ಇದು ಎಪಿಸೋಡಲ್ಲಿ ಚೆನ್ನಾಗಿ ಹೊಡೆದು ಬಡ್ದು ಬುದ್ಧಿ ಕಲಿಸ್ತಾರೆ ಇವ್ರು ಮೇಡಮ್ ಅವ್ರು, ಬಿಡಂಗಿಲ್ಲ, ಹಿಂಗಾನ ಮಾಡಿ ಇಲ್ಲ ಕಣವ, ಏನೇ ಕನ್ವಿನ್ಸ್ ಮಾಡೋಕೆ ಹೋದ್ರೂ ಹುಡುಗಿ ಕೇಳೋಕ್ಕೆ ರೆಡಿ ಇರಲ್ಲ, ಏನೋ ಕನ್ವಿನ್ಸ್ ಮಾಡಿ ಏನೋ ಇದು ಮಾಡ್ತಾ ಇರ್ತಾರೆ. ಎಷ್ಟೇ ಕನ್ವಿನ್ಸ್ ಮಾಡಿದೆ ಇಲ್ಲ ನಾನು ಒಪ್ಪಲ್ಲ ಅಂತೆಲ್ಲ ಹೇಳಿ ನೋಡೋಣ ಅಂತೆಲ್ಲ ಹೇಳಿರ್ತಾರೆ. ಸಾವಿತ್ರಿ ಮಗಳು ಈ ಥರ ಪ್ಲಾನ್ ಮಾಡಿರೋದು ಅವರು ಒಪ್ಕೊಂಡಿರಲ್ಲ, ಬಟ್ ಏನೋ ಈ ಥರ ಸಮಸ್ಯೆ ಆಗಿದೆ ಅಂತೆಲ್ಲ ಹೇಳಿರ್ತಾರಲ್ಲ. ಈ ಕಡೆಯಿಂದ ನೆಕ್ಸ್ಟ್ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅಂತಂದರೆ, ಏನವ ಹಿಂಗಾಗ್ಬಿಡ್ತು, ನಾವೇನೋ ಅಂದ್ಕೊಂಡ್ರಿ ಇದೇನೋ ಒಂದು ಆಗ್ಬಿಡ್ತಲ್ಲ ಕಣವ ಅಂತೆಲ್ಲ ಹೇಳಿ ತಲೆ ಮೇಲೆ ಚಪ್ಪಡಿ ಕಾಲು ಬಿದ್ದುಬಿಡ್ತಲ್ಲವ ಅಂತ ಇವರಿಬ್ಬರು ಅಮ್ಮ ಮಗಳು ಮಾತಾಡ್ತಾ ಇರ್ತಾರೆ. ಅವ್ರ ಅಮ್ಮ ಮಗಳು ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಭದ್ರನು ಇನ್ನೊಂದು ಕಡೆ ಪ್ಲ್ಯಾನ್ ಮಾಡ್ತಾ ಇದ್ದಾಗ ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತಂದೇಳಿ ಇವನ್ನ ಹೆಂಗನ ಮಾಡಿ ಹುಡುಕಬೇಕು, ಎಷ್ಟೇ ವಿದ್ಯಾನ ಹೊಡೆದು ಇವನು ಔಷಧಿ ಕಿತ್ಕೊಂಬಂದಾನ, ದಾರಿ ತೋರಿಸ್ಬೇಕು ಅಂತ ಆ ವಿದ್ಯಾನು ಭದ್ರ ಒಂದು ಕಡೆ ಪ್ಲ್ಯಾನ್ ಮಾಡ್ತಾನೆ, ಕ್ವಾಟ್ಲೆ ಒಂದು ಕಡೆ ಪ್ಲ್ಯಾನ್ ಮಾಡ್ತಾ ಇರ್ತಾನೆ. ಹಾಗೆಲ್ಲ ಮತ್ತೆ ಈಶ್ವರಿ ಕುತ್ತಿಗೆಗೆ ಬಂದೇ ಬರ್ತೈತೆ ಎಲ್ಲದು. ಮತ್ತೆ ಚೆನ್ನಾಗಿದೆ ನಾಳೆ ಎಪಿಸೋಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ಇದು ಇವತ್ತಿಂದು ಫಸ್ಟ್ ಪಾರ್ಟ್ ಹಾಕಿದ್ದೀನಿ, ಇನ್ನೊಂದು ಸೆಕೆಂಡ್ ಪಾರ್ಟು ಬರುತ್ತೆ. ಸೆಕೆಂಡ್ ಪಾರ್ಟ್ನಲ್ಲೂ ಇನ್ನೂ ಚೆನ್ನಾಗಿದೆ, ಯಾಕಂದರೆ ಅಲ್ಲಿ ಶಿವರಾಮೇಗೌಡಗೆ ಇದು ನ್ಯೂಸ್ ಗೊತ್ತಾಗಿರುತ್ತೆ. ಶಿವರಾಮೇಗೌಡಗೆ ನ್ಯೂಸು ಇದು ಚೆನ್ನಾಗಿದೆ. ಸಾವಿತ್ರಿ ಮಗಳು ಸಖತ್ತಾಗಿ ಲಾಕ್ ಮಾಡಿರ್ತಾಳೆ. ಅದೇನು ನಿನ್ನೆ ಏನೋ ಹೇಳ್ತಿದ್ಲು, 4 ಅಂದರೆ 4 ಸುಭಾಷ್ ಲಾಕು ಅಂತ, ಒಂದೊಂದಲೇ 1 ನಮ್ಮ ಅತ್ತಿಗೆ ಸೊಸೆ ಬಂದ್ಲು ಅಂತ.
ಸಾವಿತ್ರಿ ನೆನೆದ. ಇದು ಸೆಕೆಂಡ್ ಪಾರ್ಟ್ ಬರುತ್ತೆ ಇವಾಗ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ಹಾಕ್ತೀನಿ ನೋಡಿ. ಅದನ್ನು ಚೆನ್ನಾಗಿದೆ. ಈ ಕಡೆ ಭದ್ರನು ಅದು ಏನೋ ಒಂದು ಸಣ್ಣ ಭದ್ರನೂ ಏನೋ ಒಂದು ಸುಳಿವು ಸಿಕ್ಕಿದೆ, ಹೆಂಗನ ಮಾಡಿ ಈ ಸುಭಾಷ್ ಅಂದೇ ತಪ್ಪಿದೆ ಅಂಥೇಳಿ ಅಪ್ಪನ ಮುಂದೆ ಕೂಡ ತಗೊಂಡು ಹೋಗ್ತೀನಿ ಅಂತ ಕ್ವಾಟ್ಲೆ ಮುಂದೆ ಮಾತಾಡಿರ್ತಾನೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಫಸ್ಟ್ ಪಾರ್ಟ್ ಮುಗಿದ್ಕೊಳ್ಳಿ ಸೆಕೆಂಡ್ ಪಾರ್ಟ್ ಹಾಕ್ತೀನಿ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. Please like, share, comment, subscribe. Thanks for watching my channel. Please like, share, comment, subscribe. Thanks for watching my channel.